ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ಮತ್ತೆ ಎಸ್ಆರ್ಎಚ್ ನಡುವಿನ ಐತಿಹಾಸಿಕ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡ ರೋಚಕ ರೀತಿಯಲ್ಲಿ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐಪಿಎಲ್ 2024ರ ಪೂರ್ತಿ ಪಾಯಿಂಟ್ಸ್ ಟೇಬಲ್. ಗೆದ್ದ ನಂತರ ಎಸ್ಆರ್ಎಚ್ ತಂಡಕ್ಕೆ ಆಯಿತು ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಲಾಭ. ಹಾಗಾದರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ, ಆರ್ಸಿಬಿ ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ದಿನೇಶ್ ಕಾರ್ತಿಕ್ ಅವರ ಅದ್ಭುತ ಇನ್ನಿಂಗ್ಸ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಇಂದಿನ ಸೋಲಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ಮತ್ತೆ ಎಸ್ಆರ್ಎಚ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಎಸ್ಆರ್ಎಚ್ ತಂಡ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ ದಾಖಲೆ 287 ರನ್ಗಳನ್ನು ಕಲೆ ಹಾಕಿತ್ತು. ಎಸ್ಆರ್ಎಚ್ ಪರ ಟ್ರೆವಿಸ್ ಹೆಡ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ 41 ಎಸೆತಗಳಲ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದರೆ, ಕ್ಲಾಸೆನ್ ಅವರು ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್ ನಡೆಸಿ ಕೇವಲ 31 ಎಸೆತಗಳಲ್ಲಿ 67 ರನ್ ಸಿಡಿಸುವ ಮೂಲಕ ಎಸ್ಆರ್ಎಚ್ ತಂಡದ ಮೊತ್ತವನ್ನು 287 ರನ್ಗಳಿಗೆ ತಲುಪುವಂತೆ ಮಾಡಿದರು. ನಂತರ 288 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ಆರಂಭಿಕ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತೆ ನಾಯಕ ಡುಪ್ಲೆಸಿಸ್ ಅವರು ಪವರ್ ಪ್ಲೇ ಅವರ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ 80 ರನ್ಗಳ ಭರ್ಜರಿ ಜೊತೆಯಾಟವನ್ನು ಒದಗಿಸಿಕೊಟ್ಟರು. ಆದರೆ ನಂತರ ದಿಢೀರ್ ವಿಕೆಟ್ ಗಳನ್ನು ಕಳೆದುಕೊಂಡ ಆರ್ಸಿಬಿ ತಂಡ ಮತ್ತೆ ಸಂಕಷ್ಟದಲ್ಲಿ ಸಿಲುಕಿತು. ನಂತರ ಕೆಳ ಹಂತದಲ್ಲಿ ಬ್ಯಾಟಿಂಗ್ಗೆ ಬಂದ ದಿನೇಶ್ ಕಾರ್ತಿಕ್ ಅವರು ನಿರೀಕ್ಷೆಗೂ ಮೀರಿ ಏಕಾಂಗಿಯಾಗಿ ಹೋರಾಟ ನಡೆಸುವ ಮೂಲಕ ಕೇವಲ 35 ಎಸೆತಗಳಲ್ಲಿ ಬರೋಬ್ಬರಿ 7 ಸಿಕ್ಸರ್ ಮತ್ತೆ 5 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 83 ರನ್ ಸಿಡಿಸಿ ಸ್ವಲ್ಪ ಮಟ್ಟಿಗೆ ಆರ್ಸಿಬಿ ಪಾಳೆಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದ್ದರು. ಆದರೆ ಉಳಿದ ಯಾವುದೇ ಬ್ಯಾಟ್ಸ್ಮನ್ ಗಳಿಂದಲೂ ಸಾಥ್ ನೀಡದ ಕಾರಣ ಆರ್ಸಿಬಿ ತಂಡ 25 ರನ್ಗಳಿಂದ ರೋಚಕ ರೀತಿಯಲ್ಲಿ ಸೋಲನ್ನು ಅನುಭವಿಸಿತು. ಮತ್ತೆ ಆರ್ಸಿಬಿ ತಂಡ ಈ ಪಂದ್ಯವನ್ನು ಸೋತ ನಂತರ ಐಪಿಎಲ್ 2024ರ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ರಾಜಸ್ಥಾನ್ ತಂಡ 6 ಪಂದ್ಯವನ್ನು ಆಡಿ 5ರಲ್ಲಿ ಗೆದ್ದು ಮತ್ತೆ 1ರಲ್ಲಿ ಸೋತು 10 ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಕೆಕೆಆರ್ ತಂಡ 5 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು ಮತ್ತೆ 1ರಲ್ಲಿ ಸೋತು 8 ಅಂಕದೊಂದಿಗೆ 2ನೇ ಸ್ಥಾನದಲ್ಲಿದೆ. ಮತ್ತೆ ಸಿಎಸ್ಕೆ ತಂಡ 6 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 8 ಅಂಕದೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ, ಎಸ್ಆರ್ಎಚ್ ತಂಡ 6 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 8 ಅಂಕದೊಂದಿಗೆ 4ನೇ ಸ್ಥಾನದಲ್ಲಿದೆ. ಮತ್ತೆ ಎಲ್ಎಸ್ಜಿ ತಂಡ 6 ಪಂದ್ಯವನ್ನು ಆಡಿ 3ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 6 ಅಂಕದೊಂದಿಗೆ 5ನೇ ಸ್ಥಾನದಲ್ಲಿದ್ದರೆ, ಗುಜರಾತ್ ತಂಡ 6 ಪಂದ್ಯವನ್ನು ಆಡಿ 3ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 6 ಅಂಕದೊಂದಿಗೆ 6ನೇ ಸ್ಥಾನದಲ್ಲಿದೆ. ಮತ್ತೆ ಪಂಜಾಬ್ ಕಿಂಗ್ಸ್ ತಂಡ 6 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 4ರಲ್ಲಿ ಸೋತು 4 ಅಂಕದೊಂದಿಗೆ 7ನೇ ಸ್ಥಾನದಲ್ಲಿದ್ದರೆ, ಮುಂಬೈ ಇಂಡಿಯನ್ಸ್ ತಂಡ 6 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 4ರಲ್ಲಿ ಸೋತು 4 ಅಂಕದೊಂದಿಗೆ 8ನೇ ಸ್ಥಾನದಲ್ಲಿದೆ. ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 6 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 4ರಲ್ಲಿ ಸೋತು 4 ಅಂಕದೊಂದಿಗೆ 9ನೇ ಸ್ಥಾನದಲ್ಲಿದ್ದರೆ, ಆರ್ಸಿಬಿ ತಂಡ 7 ಪಂದ್ಯವನ್ನು ಆಡಿ 1ರಲ್ಲಿ ಗೆದ್ದು ಮತ್ತೆ 6ರಲ್ಲಿ ಸೋತು 2 ಅಂಕದೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಸ್ನೇಹಿತರೆ, ಇದಾಗಿತ್ತು ಸದ್ಯದ ಐಪಿಎಲ್ 2024ರ ಪಾಯಿಂಟ್ಸ್ ಟೇಬಲ್. ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.